ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ನಾಗೇಂದ್ರ ಮನೆ ಮುಂದೆ ಈಗ ಖಾಲಿ ಯಾರೂ ಇಲ್ಲ, ಅಭಿಮಾನಿಗಳು ಇಲ್ಲ, ಕಾರ್ಯಕರ್ತರು ಇಲ್ಲ. ನಿತ್ಯ ಕಾರ್ಯಕರ್ತರಿಂದ ತುಂಬಿ ತುಳುಕ್ತಾ ಇರುವಂತಹ ನಾಗೇಂದ್ರ ಅವರ ನಿವಾಸ ಇಂದು ಕಾರ್ಯಕರ್ತರು ಇಲ್ಲದೆ ಬಿಕೋ ಅಂತ ಇದೆ. ನಾಗೇಂದ್ರ ಅವರ ಮನೆ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಬಿ ನಾಗೇಂದ್ರ ಅವರ ನಿವಾಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ, ಈಗ ನಾಯಕರು ಅನ್ಸ್ಕೊಂಡವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿರ್ಬೋದು ಅಥವಾ ಕಾರ್ಯಕರ್ತರಿರ್ಬೋದು, ಆ ಸಂದರ್ಭದಲ್ಲಿ ಪ್ರತಿಭಟನೆ, ಮತ್ತೊಂದು ಮಗದೊಂದು ಅಥವಾ ಗುಂಪು ಸೇರೋದು ಇದೆಲ್ಲ ನಡೆಯುತ್ತೆ. ಆದ್ರೆ ಇಷ್ಟು ದಿವಸ ಸಚಿವರಾಗಿರುವಂತ ಇದೇ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಬಳ್ಳಾರಿ ಮನೆ ಇದೆ ಅಲ್ವಾ, ಅದು ಬಿಕೋ ಅನ್ಸ್ತಾ ಇದೆ. ಆ ಬಳ್ಳಾರಿ ಮನೆಯನ್ನು ನೀವು ನೋಡ್ತಾ ಇರಬಹುದು, ಇದೇ ಸಚಿವರ ಮನೆ ಇದು. ಅಲ್ಲಿ ಅವರು ವಾಸ ಮಾಡ್ತಾ ಇರುವಂತ ಮನೆ. ಆದ್ರೆ ಇಷ್ಟು ದಿವಸ ಸಚಿವರಾದಂತ ಸಂದರ್ಭದಲ್ಲಿ ಎಲ್ಲರೂ ಬರ್ತಾ ಇದ್ರು, ಕೆಲಸ ಕಾರ್ಯ ಅದು ಇದು, ಬೇಡಿಕೆ ಆಗ್ರಹ, ಮತ್ತೊಂದು ಮಗದೊಂದು ಅಂತ. ಆದ್ರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಯಾರೂ ಇಲ್ಲ. ಹಿಂದೆ ಹೇಳ್ತಾ ಇರೋದೆಲ್ಲ ನೆನಪಾಗತ್ತೆ. ಅಂದ್ರೆ ಆ ಪೊಸಿಷನ್ ಏನೊಂದು ಆ ರೀತಿಯಾಗಿರುತ್ತೆ. ಆ ಪೊಸಿಷನ್ ಖಾಲಿ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಬರೋಲ್ಲ, ನೋಡಲ್ಲ, ಮಾತಾಡ್ಸಲ್ಲ. ಇದೆಲ್ಲವೂ ಕೂಡ ಈಗ ಸಾಕ್ಷಿ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಇರುವಂತಹ ನಾಗೇಂದ್ರ ಅವರ ನಿವಾಸ ನೋಡಿದಂತ ಸಂದರ್ಭದಲ್ಲಿ ಸದ್ಯ ನೀವು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು, ಒಂದ್ ಕಡೆ ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನಾಯಕರು ಅನ್ಸ್ಕೊಂಡವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ, ಅದು ಕೂಡ ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು ಸಾಕಷ್ಟು ಜನ ಗುಂಪುಗೂಡ್ತಾರೆ, ಪ್ರತಿಭಟನೆ, ಮತ್ತೊಂದು ಮಗದೊಂದು ಎಲ್ಲ ಆಗತ್ತೆ. ಆದ್ರೆ ನಾಗೇಂದ್ರ ಅವರ ಮನೆ ಮುಂದೆ ಒಬ್ರು ಕೂಡ ಇಲ್ಲ, ನಿವಾಸ ಬಿಕೋ ಅಂತ ಇದೆ. ಇಷ್ಟು ದಿವಸ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಜನರು ಕೂಡ ದಿನನಿತ್ಯ ಬರ್ತಾ ಇದ್ರು. ಆ ಬೇಡಿಕೆ, ಮತ್ತೊಂದು ಮಗದೊಂದು ಚರ್ಚೆ ಇರಬಹುದು, ಮುಂದೆ ಯಾವ ರೀತಿ ರೂಪರೇಷೆ ಇರಬಹುದು, ಜೊತೆಗೆ ಕಾರ್ಯಕರ್ತರು ಬರ್ತಾ ಇದ್ರೆ ಇನ್ನೊಂದಿಷ್ಟು ಜನ ಅಭಿಮಾನಿಗಳು ಕೂಡ ಬರ್ತಾ ಇದ್ರು. ಆದ್ರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಬಳ್ಳಾರಿಯಲ್ಲಿರುವಂತಹ ಈ ನಾಗೇಂದ್ರ ಅವರ ನಿವಾಸ ಹಿಕೋ ಅಂತ ಇದೆ. ಯಾರು ಕೂಡ ಇಲ್ಲ ಮನೆಯಲ್ಲಿ. ಮುಂದ್ಗಡೆ ನಿಂತ್ಕೊಂಡಿರುವಂತ ಯಾರು ಕೂಡ ಕಾಣಿಸ್ತಿಗ್ತಾ ಇಲ್ಲ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರೇಣುಕಾರಾಧ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಯಾವುದೇ ಆಗ್ಲಿ ಬೇಕಾದ್ರೆ ಆ ಪೊಸಿಷನ್ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಆದ್ರೆ ಈಗ ನಾಗೇಂದ್ರ ಅವರ ವಿಚಾರದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಯಾರು ಕಾಣಿಸ್ತಾ ಇಲ್ಲ, ಕಾರ್ಯಕರ್ತರಿಲ್ಲ, ಅಭಿಮಾನಿಗಳಿಲ್ಲ, ಯಾರು ಇಲ್ಲ. ಯಾಕೆ ಅಂತ? ನಿಕೇಶ್, ನಾಗೇಂದ್ರ ಅವರು ಮೊದಲು ಸಚಿವರಾಗಿ ಬಂದಂತ ಸಂದರ್ಭದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಇದು ಮೊದಲೇ ಕೇವಲ ಮೊನ್ನೆ ಅಷ್ಟೇ ಅಲ್ಲ, ಕಳೆದ ಬಾರಿಯೂ ಕೂಡ ಸಚಿವರಾದಾಗ ನಾಗೇಂದ್ರ ಅವರಿಗೆ ಅದೇ ರೀತಿಯಾಗಿ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿತ್ತು. ಯಾವಾಗ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಸಾಕಷ್ಟು ನೋವುಂಟಾಗಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ಒಂದು ಸನ್ನಿವೇಶ ಇರತಕ್ಕಂಥದ್ದು. ನಾಗೇಂದ್ರ ಅವರ ಬೆಂಬಲಕ್ಕೆ ಅಂದ್ರೆ ನಾಗೇಂದ್ರ ಅವರೇ ಸ್ವತಃ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕರ್ತರು ಮತ್ತು ಬಳ್ಳಾರಿಯ ಕೆಲವು ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿರ್ತಕ್ಕಂಥದ್ದು. ಇದೀಗ ನಾಗೇಂದ್ರ ಅವರ ಮನೆ ಮುಂದೆ ಒಂದಷ್ಟು ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ನಿಕೇಶ್, ನನ್ನ ಜೊತೆ ಈಗ ನಾಗೇಂದ್ರ ಅವರ ಬೆಂಬಲಿಗರಿದ್ದಾರೆ, ಅವ್ರು ಮಾತನಾಡ್ತೀನಿ. ಏನ್ ಹೇಳ್ತೀರಾ? ನಾಗೇಂದ್ರ ಅವರು ಮತ್ತೆ 2ನೇ ಬಾರಿಗೆ ಸಚಿವರಾದ್ರು, ಆದ್ರೂ ಕೂಡ ಅದೃಷ್ಟ ಅವರಿಗೆ ಇಲ್ಲ ಅಂತ ಹೇಳ್ಬೋದು, ಮತ್ತೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸರ್, ಇದು ಬಿಜೆಪಿ ಅವರು ಬೇಕಂತಲೇ ಕಾರಣಾಂತರ ಅಣ್ಣನ ಟಾರ್ಗೆಟ್ ಮಾಡಿ ಇವತ್ತು ರಾಜೀನಾಮೆ ಕೊಡಿಸಿದ್ದಾರೆ. ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಅಣ್ಣ ಹೇಳ್ದಂತೆ ಸಚಿವ ಸ್ಥಾನಕ್ಕೆ ಒಂದಲ್ಲ ರಾಜೀನಾಮೆ ಕೊಡ್ತಿರೋದು, ಶಾಸಕ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಡ್ತಿದ್ದಾರೆ. ಬಿಜೆಪಿ ಅವರಿಗೆ ಏನಾದರೂ ತಾಕತ್ತು ದಮ್ ಅನ್ನೋದಿದ್ರೆ ಮಾನ್ಯ ಮಾಜಿ ಸಚಿವರಾದ ಶ್ರೀರಾಮುಲು ಅವರು